ನೀವೇನಾದ್ರೂ ಹೊಸ ವಾಹನವನ್ನು ಖರೀದಿ ಮಾಡ್ಬೇಕಾರೆ ಮಕ್ಳಿಗೆ ಕೇಳ್ತೀರಿ, ಯಪ್ಪ ಗಾಡಿ ತೊಗೋಬೇಕಂತ ಮಾಡೀನಿ, ಯಾವ ಬಣ್ಣದ ತೊಗೊಲ್ಲಿ ಕೇಳ್ತಿರಲ್ಲ ಸಹಜವಾಗಿ. ಯಾರೇ ಮಗು ಇರಲಿ, ಯಾಕಂದ್ರೆ ಮಕ್ಕಳಂದ್ರೆ ದೇವರು. ಅದಕ್ಕೆ ಬಾರೋ ಬಾರೋ ಮಳೆರಾಯ ಅಂದಾಗ ಆ ಮಕ್ಕಳ ಮಾತನ್ನು ಕೇಳು ಪಡಸಾಲಿಯೊಳಗೆ ಆಡು ಶರೀಫಾನಿ ಕೇಳು ಪಡಸಾಲಿ ಒಳಗೆ ಆಡು ಬಾಳಿನಾಗ ಸದಾ ಚಂದ್ರಮಣಿ ನಾಗು ಲಾಲಿಯೇ ಕೇಳು ಪಡಸಾಲಿ ಒಳಗೆ ಆಡು. ಹಡೆದವರ ಒಡಲಿಗೆ ಅಮೃತವೇಯಾಗು ಹಡೆದವರ ಒಡಲಿಗೆ ನೀ ಅಮೃತವೇಯಾಗು ಪಡೆದವರ ಬಾಳಿಗೆ ಆಗಸವೇಯಾಗು ಪಡೆದವರ ಬಾಳಿಗೆ ಆಗಸವೇಯಾಗು ಒಡಬುಟ್ಟಿದವರಿಗೆ ಕಲ್ಪವೃಕ್ಷವಾಗು ಒಡಬುಟ್ಟಿದವರಿಗೆ ಕಲ್ಪವೃಕ್ಷವಾಗು ಒಡನಾಡಿಗರಿಗೆ ಪ್ರೀತಿಯನ್ನು ತೋರು ಕಂದ ಓ ಶರೀಫಾ ಕಂದ ಮುದ್ದು ಕಂದ ಕಂದ ಮುದ್ದು ಕಂದ ಮುದ್ದು ಕಂದ. ಶರೀಫ ಆನಂದವಾಗಿ ತಾಯಿಯ ಪ್ರೀತಿ ಮಮತೆ ವಾತ್ಸಲ್ಯದಿಂದ ಬೆಳೆದ ಶರೀಫ. ಕೋಡ ತಂಗಿ ಶರೀಫ ಬೆಳೆದ. ಬೆಳೆಯುತ್ತಾ ಇರುವಂಥ ಸಂದರ್ಭದೊಳಗೆ ಬಲು ಚೂಟಿಯಾಗಿದ್ದ ಶರೀಫ ಪಾರಿವಾಳನ್ನು ಹಾರಿಸುವುದು, ಗಾಳಿಪಟವನ್ನು ಆಡುವುದು, ಕೋಲಿಗೊಂಡ ಆಡುವುದು, ಚಿಣಿಪಣಿ ಆಟ ಆಡುವುದು, ಬಟ್ಟೆಗಳನ್ನು ಗಂಟು ಮಡಿ ಲಗೋರಿಯನ್ನು ಆಡುವುದು, ಹುಡುಗರ ಆಟಗಳು ಪ್ರಾರಂಭವಾಗ್ತವ. ಬಾಲಸ್ತಾವತ್ ಕ್ರೀಡಾಸಕ್ತ ಅಂತಾರೆ ಶಂಕರಾಚಾರ್ಯರು. ಬಾಲ್ಯದಲ್ಲಿ ಮಕ್ಕಳು ಆಡಿದರೆ ಬಹಳ ಚಂದ. ಮಕ್ಕಳು ಆಡಬೇಕು. ಮಕ್ಕಳು ಮಣ್ಣಾಗ ಆಡಿದ್ರೆ ಬಹಳ ಚಲೋ. ಈಗನೇನಿಲ್ಲ, ಬಹಳ ಸೂಕ್ಷ್ಮವಾಗಿ ಬೆಳೆಸಿಬಿಟ್ಟಾರ ನಮ್ಮ ಅವನವ್ರು. ಏನಯ್ಯಪ್ಪ ಅದಕ್ಕೂ ಕೋಚಿಂಗ್ ಕ್ಲಾಸ್ ಬಂದ್ಬಿಟ್ಟವ, ಆಡಕ್ಕನ ಕೋಚಿಂಗ್ ಕ್ಲಾಸ್. ಮಗ ಓಡಿ ಬರುವಾಗ ತಾಯಿಗೆ ಓಡಿ ಬಂದು ಮಗ ಕೇಳ್ತದ, ಮಮ್ಮಿ ನಮ್ಮ ಸ್ಕೂಲಲ್ಲಿ ಓಟ ಸ್ಪರ್ಧೆ ಇಟ್ಟಾರ, ನಾನು ಭಾಗವಹಿಸ್ತೀನಿ ಅಂತ ಮಗ ತಾಯಿಗೆ ಹೇಳಿದ. ಆವಾಗ ತಾಯಿ ಅಂತಾಳೆ, ಮೆಲ್ಲಗೆ ಓಡಪ್ಪ ಅಂದ್ಲ. ಮೆಲ್ಲಗೆ ಓಡ್ಬೇಕಂತ, ಮೆಲ್ಲಗೆ ಓಡ್ರೆ ಮುಡ್ತಾನ ಗುರಿ ಅವ. ಇನ್ನು ಫೋನ್ ಮಾಡಿ ಕೇಳ್ತಾರ, ಸ್ವಿಮ್ಮಿಂಗ್ ಪೂಲ್ ಐತೇನ್ರಿ? ಪುಸ್ತಕ ನೋಡಿ ಸ್ವಿಮ್ಮಿಂಗ್ ಪೂಲ್ ಈಜಾಡೋದು ಕಲಿಯುವಂಥ ಕಾಲ ಒಂದೈತಿ ಈಗ. ಮಕ್ಕಳಿಗೆ ಅಷ್ಟು ಸೂಕ್ಷ್ಮಿ. ಮಕ್ಕಳು ಮಣ್ಣೊಳಗೆ ಆಡಬೇಕು, ಮಣ್ಣೊಳಗೆ ಬಿಡಬೇಕು. ಮಕ್ಕಳು ಅಂದಾಗ ಕನ್ನಡದ ಮಕ್ಕಳು ಒಂದು ಕಿಮ್ಮತ್ತು. ಬಾರೋ ಬಾರೋ ಮಳೆರಾಯ ನಮ್ಮ ತೋಟಕ್ಕೆ ನೀರಲ್ಲಂತ ಹಾಡ್ತಿದ್ರಿಂದಕ್ಕೆ ಮಳಿ ಆ ಪರಮಾತ್ಮ ಏನದಲ್ಲಿ ವಿಶ್ವೇಶ್ವರ ಮಕ್ಕಳ ಮಾತನ್ನು ಬೇಗ ಕೇಳ್ತಾನೆ. ಅದಕ್ಕೆ ಮಕ್ಕಳೇ ದೇವರು. ನೀವೇನಾದ್ರೂ ಹೊಸ ವಾಹನವನ್ನು ಖರೀದಿ ಮಾಡ್ಬೇಕಾರೆ ಮಕ್ಳಿಗೆ ಕೇಳ್ತೀರಿ, ಯಪ್ಪ ಗಾಡಿ ತೊಗೋಬೇಕಂತ ಮಾಡೀನಿ, ಯಾವ ಬಣ್ಣದ ತೊಗೊಲ್ಲಿ ಕೇಳ್ತಿರಲ್ಲ ಸಹಜವಾಗಿ. ಯಾರೇ ಮಗು ಇರಲಿ, ಯಾಕಂದ್ರೆ ಮಕ್ಕಳಂದ್ರೆ ದೇವರು. ಅದಕ್ಕೆ ಬಾರೋ ಬಾರೋ ಮಳೆರಾಯ ಅಂದಾಗ ಆ ಮಕ್ಕಳ ಮಾತನ್ನು ಕೇಳಿಸ್ಕೊಂಡು ಪರಮಾತ್ಮ ಆನಂದ ಪರುಷನಾಗಿ ಮೇಘರಾಜನನ್ನು ಕಳಿಸಿಬಿಡ್ತದ. ಮಳೆ ಬರ್ತಿತ್ತು. ಕನ್ನಡ ಶಾಲೆಗೆ ಹೇಳ್ತಿದ್ರು ಅವಾಗೆಲ್ಲ ಬಾರೋ ಬಾರೋ ಮಳೆಯರು. ಈಗ ಹಂಗಲ್ಲ, ರೇನ್ ರೇನ್ ಗೋ ಅವೇ ಅಂತ. ಮಳಿ ಹೊರಗಡೆ ಆ ಕಡೆ ಹೋಗ, ಮತ್ತೆ ಯಾಕೆ ಬರ್ತೈತಿ ಮಳಿ? ಬರಗಾಲ ಅದಕ್ಕೆ ಜಾಸ್ತಿ ಆಕೈತೈತಿ. ನಾವು ಕಲಿಸೋದು ಎಂಥದೈತಿ ನೋಡಿ. ಮಕ್ಕಳಿಗೆ ಏನು ಹೇಳಿಕೊಡ್ತೀವಿ ಅದನ್ನೇ ಕಲಿತೇವ ಮಕ್ಕಳು. ಅಮೃತಂ ಬಾಲ ಭಾಷಿತಂ ಆದೊಡೆ ಚಿಕ್ಕಂದಿನೊಳ ಅಕ್ಕರೆಯ ವಿದ್ಯೆಗಳ ಅರಿಪತಿರ್ದಡೆ ಕೊಂದಂ. ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರ ತಾಯಿ ಹೇಳಿದರು ನಮ್ಮ ಗವಾಯಿಗಳು. ಆಚಾರಕ್ಕೆ ಅರಸನಾಗಿ, ನೀತಿಯಲ್ಲಿ ಪ್ರಭುವಾಗಿ, ಮಾತಿನಲ್ಲಿ ಚೂಡಾಮಣಿಯಾಗಿ, ಜಗತ್ತಿಗೆ ಜ್ಯೋತಿ ನೀನಾಗಂತೇಳಿ ಹರಸಿ ಹಾರೈಸಬೇಕು. ನಮ್ಮ ತಾಯಿಯ ಬಳಗ ಹರಸಿ ಹಾರೈಸಬೇಕು.
ದ್ವೈತ ಪರಂಪರೆ, ಅದ್ವೈತ ಪರಂಪರೆ, ವಿಶಿಷ್ಟ ಅದ್ವೈತ ಪರಂಪರೆ, ಶಕ್ತಿ ಮತ್ತು ವಿಶಿಷ್ಟ ಅದ್ವೈತ ಪರಂಪರೆ, ಈ 4 ಪರಂಪರೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಅವತಾರ ಪುರುಷರು. ಒಂದೊಂದು ಪರಂಪರೆಯಲ್ಲಿ ಒಬ್ಬೊಬ್ಬ ಮಹಾತ್ಮರು ಅವತರಿಸಿ ಬರ್ತಾರೆ ಲೋಕದೊಳಗ. ಮಹಾತ್ಮರು ಹೆಂಗೆ ಹುಟ್ಟುವಾಗಲೇ ಮಹಾತ್ಮರಾಗಿರ್ತಾರೆ, ಹುಟ್ಟಿದ ಮೇಲೆ ಮಹಾತ್ಮರಾದವರು ಉಂಟು ಈ ಜಗತ್ತಿನೊಳಗ. ಹಂಗ ಅನವರತ ಗುರುವಿನ ಸೇವೆಯನ್ನು ಮಾಡಿದಾರಲ್ಲ, ಆ ಪುಣ್ಯ ಮಗನಿಗೆ ತಟ್ಟಬೇಕು. ಬೆಳೆದು ಹುಡುಗ ಎಲ್ಲರೊಡನೆ ಆಡಲಾರಂಭಿಸ್ತದ. ಆಡುವ ಮಾತು ಮುತ್ತಾಗಿದ್ದು ಎಲ್ಲರೂ ನೋಡಬೇಕು. ಶರೀಫನ ಯಾವಾಗ ಎತ್ಕೊಂತೀವಿ, ಯಾವಾಗ ಕೆನ್ನೆಗೆ ಮುತ್ತು ಕೊಡ್ತೀವಿ ಅನ್ನುವಂಥ ಭಾವ ಬರ್ತಿತ್ತು ನೋಡುಗರ ಕಣ್ಣಿಗೆ. ಅಷ್ಟೊಂದು ಮುಗ್ಧನಾಗಿದ್ದ ಶರೀಫ, ಅಷ್ಟೇ ಚೂಟಿಯಾಗಿದ್ದ ಶರೀಫ. ಆಟ ಆಡುತ್ತಿರುವಾಗ ಶರೀಫನ ಬಾಲ್ಯದ ಗೆಳೆಯರು ನಿಂಗಪ್ಪ, ಬಸಪ್ಪ, ಬಸನಗೌಡ, ಯಕ್ಕೂ ಸಾಬ್, ಗೋವಿಂದಪ್ಪ, ಸಿದ್ದಪ್ಪನ ತಕ್ಕಂತ ಒಂದು 8 ಹುಡುಗರ ಜೊತೆ ಆಟ ಆಡ್ತಿದ್ದ ಶರೀಫ ಶಿವಯೋಗಿ. ಬಾಲ್ಯದ ಗೆಳೆಯರೊಡನೆ ಆಟ ಆಡುತ್ತಿರುವಾಗ ಒಂದು ದಿವಸ ನಿಂಗಪ್ಪ ಅನ್ನವ ಕರದಂಟು ಮಾಡಿದ್ರು. ತಾಯಿ ಕರದಂಟು ಮಾಡಿದ್ಲು. ಇವ ಕಿಶದ ಇಟ್ಕೊಂಡು ಬಂದ ನಿಂಗಪ್ಪ. ಹಿಂಗೆ ತಿನ್ಕೊಂತ ಬಂದ. ಎಲ್ಲ ಹುಡುಗರು ನನಗೆ ಕೊಡು ಅಂತ ಹುಡುಗರೆಲ್ಲ ಕೇಳಿದ್ವಿ. ಇಲ್ಲ, ಕೊಡದ ಇಟ್ಟಿತ್ತು ಕರದಂಟು. ಸ್ವಲ್ಪ ಇತ್ತು, ನಾನಾ ತಿಂದಿ ನೋಡಂತ ಅದನ್ನೆಲ್ಲ ಬಾಯಿಗೆ ಇಟ್ಕೊಂಡು ಮಂಗ್ಯನ ಬಾಯಿ ಮಾಡಿದೆ. ಹಿಂಗೆ ಇಟ್ಕೊಂತಲ್ಲ ಸ್ವಾಟ್ಯಾಗ ಮಂಗ್ಯ ಇಟ್ಕೊಂಡ. ಎಲ್ಲ ಹುಡುಗರು ನಮಗೆ ಕೊಡಬಿಟ್ಟು ನೀವು ಒಬ್ಬನ ತಿಂದಿಯಲ್ಲ, ಆಯ್ತು ನೋಡಮ್ ತಗ ಅಂತ ತಿಳ್ಕೊಂಡು ಹುಡುಗರ ಆಟ. ಆ ಸಮಯಕ್ಕೆ ಶರೀಫ್ ಅಂತಾನೆ, ಅವ ನಿಂಗ ಬಾಯಿಗೆ ಇಟ್ಕೊಂಡವನು, ನಿಮಗೇನೇ ಬೇಕು ಬರ್ರಿ ನಾನು ಕೊಡ್ತೀನಿ ಅಂತಾನ. ನಾನು ಕೊಡ್ತೀನಿ ಬರ್ರಿ ಅಂದಾಗ ಶರೀಫ ಏನು ಕೊಡ್ತಿದ್ದಿ, ನಿಮಗೆ ಏನೇನೇ ಬೇಕು? ನಮಗೆ ಒಬ್ಬ ಎಳ್ಳುಂಡಿ ಅಂದ, ಒಬ್ಬ ಶೇಂಗಾ ಉಂಡಿ ಅಂತಾನ, ಒಬ್ಬ ಬೇಸನ್ ಉಂಡಿ ಅಂದ. ಆಯಿತು ಕೊಡ್ತೀನಿ ಅಂತ ತಿಳ್ಕೊಂಡು ಕೇವಲ 5-6 ವರ್ಷದ ಮಗುವಾಗಿರುವಂಥ ಶರೀಫ ಕಿಶೆದೊಳಗೆ ಕೈ ಹಾಕ್ತಾನೆ. ನಿನಗೆ ಯಾವ ಉಂಡಿ ಬೇಕು? ನನ್ನ ಶೇಂಗಾ ಉಂಡಿ ತಗೋ. ನೋಡ್ರಿ ವಿಚಿತ್ರವಾದ ಲೀಲೆ. ಶೇಂಗಾ ಉಂಡಿ ಬೇಕಾ? ಯಾರು ಏನು ಕೇಳ್ತಾರ ಬೇಡಿದ್ದನ್ನು ಕೊಡತಕ್ಕಂಥ ಶಕ್ತಿಯನ್ನು ಹೊಂದಿದ್ದ 5-6 ವರ್ಷದ ಬಾಲಕನಾಗಿರುವಂಥ ಶರೀಫ ಶಿವಯೋಗಿ. ಇದನ್ನೆಲ್ಲ ನೋಡಿದ ಗೆಳೆಯರು ಆಶ್ಚರ್ಯಚಕಿತರಾಗ್ತಾರ. ಚಳಕಾಪುರದೊಳಗ ಎಳ್ಳ ಅಮಾವಾಸ್ಯೆ. ಸಿದ್ಧಾರೂಢನ ಬೆನ್ನು ಹತ್ತಿದ್ದು ಎಲ್ಲ ಹುಡುಗರು. ನಮಗೆ ಎಳ್ಳು ಬೇಕಂದಾಗ ಸಿದ್ಧಾರೂಢರ ತಾಯಿ ದೇವಮಲ್ಲಮ್ಮ ಮಣ್ಣಿನ ಮಡಿಕೆಯೊಳಗ ನೆಲವು ಅಂತ ಬರ್ತಿದ್ವು. ಅವಾಗೆಲ್ಲ ನೆಲವು ಅಂತ ಬರ್ತಿದ್ವು ಒಕ್ಕಲಿಗರ ಮನೆಗೆ. ಈಗೂ ಕೆಲವೊಂದು ಹಳ್ಳ್ಯಾಗ ಅದಾವ ನೆಲವು ಅಂತೇಳಿ. ಆ ನೆಲುವಿನ ಆ ಮಡಿಕೆ ತುಂಬ ಎಳ್ಳು ಹಾಕಿ ನೆಲವು ಮ್ಯಾಲೆ ಕಟ್ಟಾಳ. ಮ್ಯಾಲೆ ಕಟ್ಟಿದಾಗ ಸಿದ್ಧಾರೂಢನಿಗೆ ಎಳ್ಳು ಬೇಕಾಗದ. ಎಳ್ಳು ಬಂದ, ಚೀಲದ ಮೇಲೆ ಚೀಲ ಅದ್ರ ಮೇಲೆ ಹತ್ತಿದ, ನಿಲುಕಲಿಲ್ಲ. 5-6 ಹುಡುಗರು ಹಿಂದೆ ಬಂದವ. ಒಂದು ಕಟ್ಟಿಗೆ ತಗೊಂಡು ಪಟ್ ಅಂತ ಹಿಂಗೆ ಹೊಡಿತನ. ಹೊಡೆದಾಗ ಅವೆಲ್ಲ ಎಳ್ಳು ಬೀಳುತ್ತವ. ಎಳ್ಳು ಬಿದ್ರ ಇಡೀ ಆ ಮನೆ ತುಂಬ ಎಳ್ಳಾಗ್ತವ. ಸಿದ್ಧಾರೂಢ ಇರೋದು ಸಣ್ಣ ಮಡಿಕೆ, ಸಿದ್ಧಾರೂಢ ಬಡಿಗೆ ತಂದು ಹೊಡೆದ್ರೆ ಇಡೀ ಮನೆ ತುಂಬ ಎಳ್ಳಾಗುತ್ತವೆ. ಇದನ್ನು ನೋಡಿ ಜನವೆಲ್ಲ ಆಶ್ಚರ್ಯಚಕಿತರಾಗ್ತಾರೆ. ಏನು ಲೀಲೆ ಈ ಮಹಾತ್ಮರದು, ಏನು ವಿಚಿತ್ರವಾದ ಪವಾಡ. ದೇವಮಲ್ಲಮ್ಮ ಬಂದು ನೋಡ್ತಾಳೆ, ಆಶ್ಚರ್ಯವಾಗ್ತದ. ಇರದ ಸಣ್ಣ ಮಡಿಕೆ ತುಂಬ ಇರುವಂಥ ಎಳ್ಳು ಮನೆ ತುಂಬ ಆಗ್ಯವಲ್ಲ ಸಿದ್ಧ, ಏನಪ್ಪ ನಿನ್ನ ಲೀಲೆ ಅಂತಾಳ ತಾಯಿ. ಮಹಾತ್ಮರ ಲೀಲೆಗಳೇ ಬಲು ವಿಚಿತ್ರವಾಗಿರ್ತಾವ. ಅವರ ಪ್ರಪಂಚವೇ ಬೇರೆಯಾಗಿರ್ತದ, ಅವರ ಲೀಲೆಯೇ ಬಲು ವಿಚಿತ್ರ ಲೋಕದೊಳಗ. ಹಂಗ ಶರೀಫ ಶಿವಯೋಗಿ ಯಾರ್ಯಾರಿಗೆ ಏನೇನೇ ಬೇಕು ಬರ್ರಿ ಕೊಡ್ತೀನಿ ಅಂತ ತಿಳ್ಕೊಂಡು ಗೋಲಿಗುಂಡ ಆಡುತ್ತಾ ಚಿಣಿಪಣಿಯನ್ನು ಎಲ್ಲವನ್ನ ಆಟ ಆಡುತ್ತಾ ಎಲ್ಲರ ಮನವನ್ನು ಗೆದ್ದ ಶರೀಫ ನನ್ನ ನೋಡಾಕನ ಕೆಲವಾರು ದಿವಸಗಳಾದ ನಂತರ ಬೆಳೆದು 5-6 ವರ್ಷನಾದ ಶರೀಫನಿಗೆ ತಂದೆ ತಾಯಿಗಳು ವಿಚಾರ ಮಾಡ್ತಾರ. ಶರೀಫನಿಗೆ ವಿದ್ಯೆಯ ಅಭ್ಯಾಸವನ್ನು ಮಾಡಿಸಬೇಕು, ವಿದ್ಯಾಭ್ಯಾಸ. ಯಾರು ಯೋಗ್ಯ ಗುರುಗಳಾಗಿನ ದಿನಮಾನದಲ್ಲಿ ಗುರುವನ್ನು ಶೋಧಿಸ್ತಿದ್ರು, ಗುರುವನ್ನು ಹುಡುಕಾಡ್ತಿದ್ರು. ಯೋಗ್ಯ ಗುರು ಬೇಕಲ್ಲ, ಯೋಗ್ಯ ಗುರುಗಳನ್ನು ಯೋಗ್ಯವಾದ ಗುರುಗಳು ಬೇಕಂತ ತಿಳ್ಕೊಂಡು ಚಿಂತನವನ್ನು ಮಾಡುತ್ತಿರುವಂಥ ಸಂದರ್ಭದೊಳಗ ಕಳಸದ ಗುರು ಗೋವಿಂದ ಭಟ್ರು ನೇರವಾಗಿ ಯಾವುದೋ ಒಂದು ಕಾರ್ಯ ನಿಮಿತ್ತವಾಗಿ ಶಿಶುನಾಳಕ್ಕೆ ಬರ್ತಾರ.
ಶಿಶುನಾಳಕ್ಕೆ ಬಂದ ಸಮಯದೊಳಗೆ ಮನೆಯ ಮುಂದೆ ಅಂಗಳದಾಗ ಎಲ್ಲ ಹುಡುಗರು ಆಡಕತ್ತಿದ್ದು. ಶರೀಫ ಬಹಳ ಚೂಟಿಯಾಗಿದ್ದ, ನೋಡಿದ್ರೆ ಮಾತಾಡಿಸ್ಬೇಕು. ಕೆಲವೊಬ್ಬರ ಮುಖಭಾವ ಹಂಗಿರ್ತದ, ಕೆಲವೊಬ್ಬರ ಮುಖ ನೋಡಿದ್ರೆ ಅವ್ರನ್ನ ಮಾತಾಡಿಸ್ಬೇಕು. ಅವ್ರ ಪರಿಚಯ ಇರಲಿ ಇರದೇ ಇರಲಿ, ಅದು ಏನೋ ಒಂದು ಆಯಸ್ಕಾಂತ ಒಂದು ಶಕ್ತಿ ಇರ್ತದ. ಕೆಲವೊಬ್ಬರು ನೋಡ್ರೆ ಮಾತಾಡಿಸ್ಬೇಕು, ಕೆಲವೊಬ್ಬರು ನೋಡ್ರೆ ಮುಖ ಮುರಿಬೇಕು. ಕೆಲವೊಂದು ಮುಖನೂ ಹಂಗ ಇರ್ತಾವ. ಏನು ಬೇಡ ನಿನಗೆ, ಬಂಗಾರ ಬೇಡ, ಬೆಳ್ಳಿ ಬೇಡ, ವಜ್ರ ಬೇಡ, ಮುಖದಲ್ಲಿ ಸ್ವಲ್ಪ ನಗು ಮುಖ ಇದ್ರೆ ಸಾಕು. ನಗು ಮುಖ ಇರಬೇಕಂತ. ಯಾವಾಗ ಕೆಲವೊಂದು ಏನಿಲ್ಲ ಮಾರಿ ಶೆಟ್ ಹಿಂಗ ಇರ್ತಾವ. ಏನು ಮುಖದಲ್ಲಿ ನಗು ಇರಬೇಕು. ಬಡತನ ಸಿರಿತನ ಮುಖ್ಯವಲ್ಲ, ಮುಖದಲ್ಲಿ ನಗು ಇರಬೇಕು, ಒಳ್ಳೆ ಮನಸ್ಸಿರಬೇಕು. ಭಗವಂತ ನಿನಗೆ ಒಲಿತಾನ. ಕೆಲವೊಂದಿಗೆ ಏನೇನಿಲ್ಲ, ಸುಮ್ಮನೆ ದುರಹಂಕಾರ. ಸೌಕಾರ ಇದ್ದ ಒಂದು ಊರಾಗ, ಸೌಕಾರ ಇರುವ ಕಾಲಕ್ಕೆ ಎಲ್ಲರೂ ದೊಡ್ಡ ಸೌಕಾರ ಅಂದ್ರೆ ಮಾತಾಡ್ಸಾರ ನೋಡ್ರಿ. ಮತ್ತೇನ್ರಿ ಸೌಕಾರ ಆರಾಮಿದ್ದೀರಾ ಅಂದಳಿ ಇವ ಆರಾಮಿದ್ದೀನಿ. ಮತ್ತೇನ್ರಿ ಸೌಕಾರ ಘಮ್ ಅಂತಿರಲ್ಲ, ಏನು ಹಚ್ಕೊಂಡು ಸ್ನಾನ ಮಾಡ್ತೀರಿ? ಬಾಗಲಕ್ಕೆಂಡು ಹಿಂಗ. ಮತ್ತೇನ್ರಿ ಸೌಕಾರ ಊಟ ಆತನ? ಯಾಕ ಆಗಿಲ್ಲ ಅಂದ್ರೆ ಸಿದ್ದರಾಮಯ್ಯನ ಅಕ್ಕಿ ತಂದಾಕ್ತೇನೆ ಮನೆಗೆ. ಹಿಂಗ ಮಾತಾಡವ. ಮತ್ತೇನ್ರಿ ಸೌಕಾರ ಆರಾಮಿದಿರಲ್ಲ? ಈಗ ದೌಖಾನೆ ಕರ್ಕೊಂಡು ಹೋಗ್ತೇನೆ ನನ್ನ. ನಮಸ್ಕಾರ ಅಂದ್ರೆ ನಮಸ್ಕಾರ ಅಂತಿದ್ದಿಲ್ಲ ಸೌಕಾರದು, ಬೇಸರ ಆಗಿತ್ತು. ಬರೀ ಗಂಟು ಮಾರಿ, ಕೆಲವೊಂದು ಮಾರಿ ಗಂಟು ಮಾರಿ ಹಿಂಗ ಸುಖನ ಇಲ್ಲ, ಬರೀ ಗಂಟು ಮಾರಿ. ಅಕ್ಕಿ ಹೋಗ್ಬೇಕು. ಯಾವ ಊರಕ್ಕೆ ಯಾವ ಹತ್ತಿ ಅಡ್ಡಿ ಮಕ್ಕಳ ಆಟ ಅಂತಾರೆ ಅದಕ್ಕೆ. ಎತ್ತೆಂಬೋಗ ತಂಗಿ ಹೋಗ್ ಯಾವ ಅಕ್ಕ ನೀಕೆ ನೋಡು. ಸಮಾಧಾನ ಮಾಡಿ ಅವು ಅಕ್ಕಿಗೆ. ಗಂಟು ಮಾರಿ, ಯಾವಾಗಲೂ ಗಂಟು ಮಾರಿ. ಒಟ್ಟು ನಗುತ್ತಿದ್ದಿಲ್ಲ ಸೌಕರ. ಭಗವಂತ ಬೇಕಾದಷ್ಟು ಕೊಟ್ಟಾನ, ಮುಖದಲ್ಲಿ ನಗು ಇರಬೇಕಲ್ಲ, ನಗು ಇಲ್ಲ, ಬರೀ ಗಂಟು ಮಾರಕ್ಕೆಂದಿರವ. ಒಂದು ದಿವಸ ಆ ಊರಾಗ ಎಲ್ಲ ಯುವಕರು ಕೂಡಿ ನಾಟಕ ಆಡಿದ್ರು ಜಾತ್ರೆ ಸಲುವಾಗಿ. ಇವ ಸೌಕರ ನಾಟಕ ಅಂತ ಬಂದ. ಮತ್ತು ಊರು ಹಿರಿಯ ಬಂದನ, ಸೌಕರ ಬಂದನ ಅಂತೇಳಿ ಒಂದು 4-5 ಹುಡುಗರು ಬರ್ರಿ ಸೌಕರ, ಬರ್ರಿ ಸೌಕರ, ನಾಟಕ ನೋಡಕ್ಕೆ ಬಂದಿರ ಸೌಕರ. ಇವ ಅಲ್ಲರ ಚಂದ ಮಾತಾಡ್ಕಲ್ಲ. ಇಲ್ಲ ಟಿಕೆಟ್ ಹರ್ಯಾಕೆ ಬಂದಿನಂದ. ಅಯ್ಯೋ ಹಿಂಗ್ಯಾಕೆ ಮಾಡ್ತಿದ್ದ ಸೌಕರ? ಸರಿ ಬಿಡು ಅಂತೇಳಿ ಒಂದು 6 ತಿಂಗಳಾದಮೇಲೆ ಸೌಕರ ಮಗಳಿದ್ಲು. ಮಗಳನ್ನ ನೋಡಕ್ಕೆ ಹುಬ್ಬಳ್ಳಿ ಕಡೆಯಿಂದ ಬೀಗರು ಬಂದಿದ್ರು ನೋಡಕ್ಕೆ. ಏನೋ ದೈವ ಇಚ್ಛೆ ಕಂಕಣವಲ್ಲ ಕೂಡಿ ಬಂತು. ನೋಡಕ್ಕೆ ಬಂದಾಗ ಮನಸ್ಸು ಒಂದಾತು, ಗಟ್ಟಿ ಆಯ್ತು, ಬೀಗರು ಎಲ್ಲ ಬೇಕಾಯ್ತು. ಮತ್ತು ಬರದ ಬಂದಿವ ದೂರದಿಂದ. ಹಂಗ ಹೋಗೋದು ಯಾಕ? ಹೆಂಗಿದ್ರು ಮಿಕ್ಸರ್ ಅದಾವ, ಒಂದು ಸೇರಿ ಬ್ಯಾಳಿಗೆ ಹಾಕಿ ಸ್ವಲ್ಪ ಹೋಳಿಗೆ ಮಾಡಿಬಿಡ್ರಿ, ಗಟ್ಟಿ ಮಾಡಿ ಹೋಗಮ್ಮ ಅಂತ. ಆ ಕಡೆ ಬೀಗ್ರ ಅಂದ್ರೆ ಈ ಕಡೆ ಬೀಗ್ರ ಅಂದ್ರೆ ಬರ್ರಿ ಈ ಕಡೆ ಟಿ ವಿ ರೂಮ್ನಾಗ ಅಂತೇಳಿ ಸೌಕಾರ್ತಿ ಟಿ ವಿ ರೂಮ್ನಾಗ ಕುಣಿಸ್ರಿ. ಇಲ್ಲಿ ಅಡಿಗೆ ಶುರು ಬತ್ತು, ಹೋಳಿಗೆ ಮಾಡಿದ್ರು. ಹೋಳಿಗೆ ಮಾಡಿದ್ರೆ ಮಧ್ಯಾಹ್ನ 2 ಗಂಟೆ ಸಮಯ. ಎಲ್ಲರ ಸಾಲಕ್ಕೆ ಊಟಕ್ಕೆ ಕುಂತರು. ಆದರೆ ಈ ಸೌಕಾರನು ಕುಂತ. ಸೌಕಾರ ಕುಂತ. ಸೌಕಾರನ ಹೆಂಡತಿ ಬಹಳ ಚಲೋ ಇದ್ಲಿ, ಹೆಣ್ಮಗಳು. ಎಲ್ಲರಿಗೆ ಹೋಳಿಗೆ ತುಪ್ಪ, ಹೋಳಿಗೆ ತುಪ್ಪ, ಹೋಳಿಗೆ ತುಪ್ಪ ನೀಡಿದ್ಲು. ತನ್ನ ಗಂಡ ಏನಿತ್ತಲಿದ ಸೌಕಾರ, ಅವನಿಗೆ ಹೋಳಿಗೆ ನೀಡ್ಯಾಳ, ತುಪ್ಪ ಮರ್ತಾಳ. ತುಪ್ಪ ನೀಡಿಲ್ಲ ಇವ ಅಂದ. ಈಕಿ ಇನ್ನೊಂದು ಹೋಳಿಗೆ ಹಾಕ್ಲೆ ಅಂದ. ಶಂಡಿಗೆ ನೀಡಿಲ್ರ ಅಂದ. ಬಂದವ್ರು ಹಿಂಗ್ಯಾಕೆ ಮಾಡ್ತಿದ್ದು ಹುಚ್ಚ ಸೌಕಾರ ಅನ್ನಾರ ಅವರು. ಹಾಗೆ ಹೆಣ್ಮಗಳು ತಡ್ಕೊಳಷ್ಟು ತಡ್ಕೊಂಡ್ಲು. ಏನ್ರಿ ಹೋಳಿಗೆ ಒಲ್ರ ಮಾಡಿದ. ಆಕಿ ಅಂದ್ಲು ಹಂಗೆ ಮಾಡಿದ. ಏನು ಬಾಯಿ ಬಿಟ್ಟು ಏನು ಬೇಕು ಬೊಗಳ ಅಂದ್ಲು. ಇವತ್ತಪ್ಪ ಅಂದ. ಏನನ್ನಪ್ಪ ತಗೊಂಡು ಮಾಡೋದೇನೈತಿ ಅವಕ್ಕೆ? ಏನು ತಗೊಂಡು ಮಾಡೋದೇನ? ಭ್ರಮೆಯನ್ನು ಬಿಡಬೇಕು ಮನುಷ್ಯ ಲೋಕದೊಳಗ. ನಾನು ಅಂತಕ್ಕಂಥ ಅಹಂಕಾರ ಮಮಕಾರಗಳನ್ನು ತೊರೆದಾಗ ಯೋಗ್ಯವಾದ ಗುರು ಸಿಗ್ತಾನ. ಕಳಸದ ಬ್ರಾಹ್ಮಣ ಗುರುವರ್ಯರಾಗಿರುವಂಥ ಕಳಸದ ಗುರು ಗೋವಿಂದ ಭಟ್ರು ಈ ತುಂಟನಾಗಿರುವಂಥ ಶರೀಫನನ್ನು ನೋಡಿ ಅವರಿಗೇನೋ ಒಂದು ಥರ ಅಯಸ್ಕಾಂತದಂತೆ ಸೆಳೆತವಾಯಿತು. ಆ ಆಡುತ್ತಾ ಕುಳಿತಿರುವಂಥ ಶರೀಫನ ಹತ್ರ ಹೋಗಿ ನಿಂತರು. ಏಯ್, ಯಾರು ನೀನು? ಯಾರ ಮಗ ನೀನು? ನಿಮ್ಮಪ್ಪ ಯಾರು ಅಂತ ತಿಳ್ಕೊಂಡು ಗೋವಿಂದ ಭಟ್ರು ಗಡಸತನದಿಂದ ಕೇಳಿದಾಗ ಶರೀಫ್ ಅಂತಾನ,
ನಿಮ್ಮಪ್ಪ ಯಾರು ಅಂತ ಕಳಿಸದ ಗುರು ಗೋವಿಂದ ಭಟ್ರು ಕೇಳಿದಾಗ ನಿಮ್ಮಪ್ಪ ಯಾವ ಅದನ ಅವನೇ ನಮ್ಮಪ್ಪ, ಎಲ್ಲರ ಅಪ್ಪ ಅವ ಶಿವಪ್ಪ ಅಂದ 6 ವರ್ಷದ ಬಾಲಕ ಶರೀಪ. ಎಲ್ಲರಿಗೂ ಅಪ್ಪ ಶಿವಪ್ಪ, ನಿಮ್ಮಪ್ಪ ಯಾವನದನ ಅವನೇ ನಮ್ಮಪ್ಪ ಅಂದಾಗ ಎಲ್ಲರೂ ಗಾಬರಿಗೆ ಯಪ್ಪ ಹೆಂಗೆ ಮಾತಾಡ್ತೈತಿ ನೋಡಿ ಇಮಾಮ್ ಸಾಹೇಬನ ಮಗ ಹುಡುಗ. ಗಾಬರಿಯಾದರು. ಗುರು ಗೋವಿಂದ ಭಟ್ರು ನೋಡಿದ್ರು, ಯಾರ ಮಗ ಇವ ಅಂತ ಪಕ್ಕದವ್ರನ್ನ ಕೇಳಿದಾಗ ಇಲ್ರಿ ದೇವಕಾರ ಇಮಾಮ್ ಸಾಹೇಬ್ರ ಮಗ, ಅದಕ್ಕೆ ಹಿಂಗೆ ಮಾತಾಡ್ತಾನ ನೀವು ಬಾರಲಿ ಅಂತ ತಿಳ್ಕೊಂಡು ಆ ಹುಡುಗನ ರೆಟ್ಟಿ ಹಿಡ್ಕೊಂಡು ನೇರವಾಗಿ ಇಮಾಮ್ ಸಾಹೇಬನ ಮನೆಗೆ ಹೋಗ್ತಾರ. ಗುರುಗಳು ಬರುವುದನ್ನು ನೋಡಿದೆ ಇಮಾಮ ಸಾಹೇಬರಿಗೆ ಬಹಳ ಆನಂದವಾಗ್ತದ. ಹಂಡೆ ಹಾಲು ಕುಡ್ದಂಗೆ ಆಯ್ತು. ಯಪ್ಪ ಕೂಗಿ ಕರೆದರೂ ಬಾರದೇ ಇರುವಂತ ಎನ್ನಪ್ಪ ಎನ್ನು ಗುರುದೇವ ತಾನಾಗ ನನ್ನ ಮನೆಗೆ ಬಂದನ. ಹಜ್ಜುಮ